ನಮಸ್ಕಾರ ಸ್ನೇಹಿತರೆ, ಬ್ರೆಜಿಲ್ ದೇಶದ ಸಾವೋ ಪಾಲೋದಿಂದ ಸ್ವಲ್ಪ ದೂರದಲ್ಲಿ ಒಂದು ದ್ವೀಪ ಕಂಡುಬರುತ್ತದೆ. ಈ ದ್ವೀಪ ಸಾವೋ ಪಾಲೋದಿಂದ 32 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. 110 ಎಕರೆಗಳಷ್ಟು ವಿಶಾಲವಾಗಿರುವ ಈ ದ್ವೀಪ ಹೊರನೋಟದಿಂದ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಂಡುಬರುತ್ತದೆ. ಆದರೆ ಈ ದ್ವೀಪಕ್ಕೆ ಯಾವುದೇ ವ್ಯಕ್ತಿ ಕಾಲಿಟ್ಟರೆ ಆತ ಪುನಃ ಬದುಕಿ ಬರುವುದು ಅಸಾಧ್ಯದ ವಿಷಯವೇ. ಹೌದು ಸ್ನೇಹಿತರೆ, ಸ್ನೇಕ್ ಐಲ್ಯಾಂಡ್ ಎಂದೇ ಹೆಸರಾಂತವಾದ ಈ ದ್ವೀಪ ಅತ್ಯಂತ ಅಪಾಯಕಾರಿಯಾದ ಸ್ಥಳವಾಗಿದೆ. ಈ ದ್ವೀಪಕ್ಕೆ ಸ್ನೇಕ್ ಐಲ್ಯಾಂಡ್ ಎಂದು ಹೆಸರು ಬರಲಿಕ್ಕೆ ಕಾರಣವಾದರೂ ಏನು, ಹಾಗೂ ಈ ದ್ವೀಪದ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಿದ್ದೀವಿ. ಸ್ನೇಹಿತರೆ, ಒಂದು ಅರಣ್ಯ ಪ್ರದೇಶ ಅಂತಂದರೆ ಅಲ್ಲಿ ಸಾಮಾನ್ಯವಾಗಿ ವಿವಿಧ ರೀತಿಯ ಪ್ರಾಣಿಗಳು ವಾಸಿಸುತ್ತವೆ. ಆದರೆ ನಾವು ಹೇಳುತ್ತಿರುವಂಥ ಈ ದ್ವೀಪದಲ್ಲಿ ಮುಕ್ಕಾಲು ಭಾಗ ಹಾವುಗಳೇ ತುಂಬಿಕೊಂಡಿವೆ. ವಿಜ್ಞಾನಿಗಳು ಹೇಳುವ ಪ್ರಕಾರ ಈ ದ್ವೀಪದಲ್ಲಿ ಬರೋಬ್ಬರಿ 5 ಲಕ್ಷಕ್ಕಿಂತಲೂ ಅಧಿಕವಾದ ಹಾವುಗಳು ವಾಸಿಸುತ್ತವೆಯಂತೆ. ಹಾಗಾಗಿಯೇ ಈ ದ್ವೀಪಕ್ಕೆ ಸ್ನೇಕ್ ಐಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಈ ದ್ವೀಪಕ್ಕೆ ಅಪ್ಪಿತಪ್ಪಿ ಯಾರಾದರೂ ಬಂದರೆ ಅವರು ಈ ದ್ವೀಪದಿಂದ ಬದುಕಿ ಹೋಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಇಲ್ಲಿರುವ ವಿಷಕಾರಿ ಹಾವುಗಳು ಹಾಗೂ ಅವುಗಳ ಸಂಖ್ಯೆ ಇದಕ್ಕೆ ಕಾರಣವಾಗಿದೆ. ದ್ವೀಪದಲ್ಲಿ ಯಾವ ಬದಿಗೆ ಕಾಲಿಟ್ಟರೂ ಅಲ್ಲಿ ಹಾವುಗಳು ಕಾಣಿಸಿಕೊಳ್ಳುತ್ತವೆ. ಈ ಪ್ರದೇಶದಲ್ಲಿ ಎಷ್ಟೇ ಜಾಗರೂಕತೆಯಿಂದ ಹೋದರೂ ಈ ವಿಷಕಾರಿ ಹಾವುಗಳಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವೇ ಸರಿ. ಅಷ್ಟೇ ಅಲ್ಲದೆ ಈ ದ್ವೀಪ ಮಾನವನ ಸಂಪರ್ಕದಿಂದ ಹಲವು ಮೈಲಿಗಳಷ್ಟು ದೂರದಲ್ಲಿದೆ. ಈ ದ್ವೀಪಕ್ಕೆ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ಆತ ವಿಷಕಾರಿ ಹಾವುಗಳಿಂದ ಕಚ್ಚಿಸಿಕೊಂಡರೆ ಆತ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಈ ದ್ವೀಪದಲ್ಲಿ 4 ವಿಧದ ಜಾತಿಯ ಹಾವುಗಳು ಕಾಣಿಸಿಕೊಳ್ಳುತ್ತವೆ. ಅವುಗಳಲ್ಲಿ ಅತ್ಯಂತ ವಿಷಕಾರಿ ಹಾವು ಗೋಲ್ಡನ್ ಲ್ಯಾನ್ಸ್ಹೆಡ್. ಪ್ರಪಂಚದ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಈ ಹಾವು ಕೂಡ ಒಂದಾಗಿದೆ. ಅಷ್ಟೇ ಅಲ್ಲದೆ ಈ ಹಾವುಗಳು ಹೆಚ್ಚಿನದಾಗಿ ಈ ದ್ವೀಪದಲ್ಲಿ ಮಾತ್ರ ಕಂಡುಬರುತ್ತವೆ. ಇವುಗಳೇನಾದರೂ ಮನುಷ್ಯನಿಗೆ ಕಚ್ಚಿದರೆ ಆತ ಬದುಕುವ ಸಾಧ್ಯತೆ ಇಲ್ಲ ಅಂತಾನೆ ಹೇಳಬಹುದು. ಈ ಹಾವುಗಳು ಹೊರಚೆಲ್ಲುವ ವಿಷ ಒಂದು ಆ್ಯಸಿಡ್ನ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಈ ಹಾವುಗಳ ವಿಷ ಏನಾದರೂ ಮನುಷ್ಯನ ದೇಹದ ಒಳಕ್ಕೆ ಹೋದರೆ ಆತನ ಬ್ರೈನ್, ಕಿಡ್ನಿ ಹಾಗೂ ರಕ್ತ ಸಂಚಾರವನ್ನು ಈ ವಿಷ ನಿಲ್ಲಿಸಿಬಿಡುತ್ತದೆ. ಈ ಹಾವುಗಳು ಈ ದ್ವೀಪದಲ್ಲಿ ಮಾತ್ರ ಹೆಚ್ಚಾಗಿ ಕಂಡುಬರುವುದರಿಂದ ವಿಜ್ಞಾನಿಗಳು ಈ ಹಾವುಗಳ ಮೇಲೆ ಒಂದಿಷ್ಟು ಪ್ರಯೋಗವನ್ನು ಮಾಡ್ತಾರೆ. ಈ ಹಾವಿನ ವಿಷ ಯಾವುದೇ ವ್ಯಕ್ತಿಯ ದೇಹಕ್ಕೆ ಸೇರಿದರೆ ಆತನ ಬ್ರೈನ್, ಕಿಡ್ನಿ ಹಾಗೂ ರಕ್ತ ಸಂಚಾರವನ್ನು ಇದು ನಿಲ್ಲಿಸಿಬಿಡುತ್ತದೆ. ಹಾಗೆಯೇ ವಿಜ್ಞಾನಿಗಳು ಮಾಡಿರುವ ಪ್ರಯೋಗದಲ್ಲಿ ಅದರ ವಿಷದಿಂದಲೇ ಇವೆಲ್ಲವನ್ನು ಸರಿ ಮಾಡಬಹುದು ಎಂಬುದನ್ನು ಕಂಡುಹಿಡಿತಾರೆ. ಅಷ್ಟೇ ಅಲ್ಲದೆ ಈ ಹಾವಿನ ವಿಷವು ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆಗೂ ಮುದ್ದಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದು ಹೇಳಿದ್ದಾರೆ. ಈ ಮಾಹಿತಿಯನ್ನು ತಿಳಿದ ಕೆಲವೊಂದಿಷ್ಟು ಸ್ಮಗ್ಲರ್ಸ್ಗಳು ಈ ದ್ವೀಪದ ಒಳಗೆ ಹೋಗ್ತಿದ್ದಾರೆ. ಕಾರಣ ಏನಂದರೆ ಈ ಹಾವಿಗೆ ಬ್ಲ್ಯಾಕ್ ಮಾರ್ಕೆಟ್ಗಳಲ್ಲಿ ಲಕ್ಷಗಟ್ಟಲೆ ಹಣವಿದೆ. ಹಣದ ಆಸೆಯಿಂದಾಗಿ ಕೆಲವರು ತಮ್ಮ ಜೀವಕ್ಕೂ ಹೆದರದೆ ಈ ದ್ವೀಪಕ್ಕೆ ಹೋಗ್ತಿದ್ದಾರೆ. ಈ ದ್ವೀಪದ ಒಳಗೆ ಹೋದ ಎಷ್ಟೋ ಮಂದಿ ವಿಷಕಾರಿ ಹಾವುಗಳ ಕಡಿತದಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸ್ನೇಹಿತರೆ, ಈ ದ್ವೀಪದಲ್ಲಿ ಇಷ್ಟೊಂದು ಹಾವುಗಳು ಇರಲು ಒಂದು ಕಾರಣವೂ ಕೂಡ ಇದೆ. 1920ರ ಸಮಯದಲ್ಲಿ ಈ ಪ್ರದೇಶದಲ್ಲಿ ಜನರು ವಾಸಿಸುತ್ತಿದ್ದರು. ಆ ಸಮಯದಲ್ಲಿ ಈ ದ್ವೀಪ ಪ್ರದೇಶ ಬ್ರೆಜಿಲ್ ಭಾಗಕ್ಕೆ ಹೊಂದಿಕೊಂಡಿತ್ತು. ಆದರೆ ಸಮುದ್ರ ಮಟ್ಟದ ಏರಿಕೆಯಿಂದಾಗಿ ಇದು ಒಂದು ದ್ವೀಪವಾಗಿ ಮಾರ್ಪಡುತ್ತದೆ. ಈ ದ್ವೀಪದಲ್ಲಿ ಹಾವುಗಳ ಸಂಖ್ಯೆ ಹೆಚ್ಚಾಗಲು ಪ್ರಮುಖ ಕಾರಣ ಇಲ್ಲಿಯ ಕಡಲುಗಳ್ಳರು. ಇವರು ಕಳ್ಳತನ ಮಾಡಿ ತಂದಂತಹ ನಿಧಿಗಳನ್ನು ಎಲ್ಲಿ ಇಡುವುದೆಂದು ಯೋಚನೆ ಮಾಡಿದಾಗ ಕೊನೆಗೆ ಈ ದ್ವೀಪವನ್ನು ಆಯ್ಕೆ ಮಾಡಿಕೊಳ್ತಾರೆ. ಕದ್ದ ಎಲ್ಲ ನಿಧಿಗಳನ್ನು ಈ ದ್ವೀಪದಲ್ಲಿಯೇ ಇಡಲಾಗುತ್ತದೆ. ಹಾಗೆಯೇ ಬೇರೊಬ್ಬರು ಈ ದ್ವೀಪಕ್ಕೆ ಬಂದು ತಮ್ಮ ನಿಧಿಗಳನ್ನು ಕಳ್ಳತನ ಮಾಡಬಾರದೆಂದು ಈ ದ್ವೀಪಕ್ಕೆ ಕೆಲ ವಿಷಕಾರಿ ಹಾವುಗಳನ್ನು ತಂದು ಬಿಡ್ತಾರೆ. ಹಾಗಾಗಿಯೇ ಈ ದ್ವೀಪದಲ್ಲಿ ಹಾವುಗಳ ಸಂಖ್ಯೆ 1ರಿಂದ 100ಕ್ಕೆ ಹೆಚ್ಚಾಗಿ 100ರಿಂದ ಇಂದು ಲಕ್ಷದವರೆಗೆ ಬಂದು ನಿಂತಿದೆ. ಅದಕ್ಕಾಗಿಯೇ ಈ ದ್ವೀಪವನ್ನು ಸ್ನೇಕ್ ಐಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಈ ದ್ವೀಪಕ್ಕೆ ಏನಾದರೂ ಹೋಗಬೇಕು ಅಂತಾದರೆ ಅಲ್ಲಿಯ ಸರ್ಕಾರದ ಅನುಮತಿಯನ್ನು ಪಡೆದೇ ಹೋಗಬೇಕಾಗುತ್ತದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಅಂತ ಹೇಳ್ತಾ ಇಂತಹದೇ ಆಸಕ್ತಿಕರ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ.